ಅಭಿವೃದ್ಧಿ ಪಥದಲ್ಲಿ ಪ್ರಖರವಾಗಿ ಪ್ರಜ್ವಲಿಸುತ್ತಿದೆ ಭಾರತದ ಜಮ್ಮು ಕಾಶ್ಮೀರ. ಅರಾಜಕತೆಯಿಂದ ಕತ್ತಲೆಯ ಕೂಪಕ್ಕೆ ದೂಡಲ್ಪಡುತ್ತಿದೆ ಪಾಕ್ ಆಕ್ರಮಿತ ಕಾಶ್ಮೀರ. ದಶಕಗಳಿಂದ ಜಮ್ಮು ಮತ್ತು ಕಾಶ್ಮೀರ ಪ್ರತ್ಯೇಕತಾವಾದಿಗಳ ಆರ್ಭಟದ ನಡುವೆ ಸಿಲುಕಿ ಒದ್ದಾಡ್ತಾ ಇತ್ತು. ಅಂತಾರಾಷ್ಟ್ರೀಯ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಆದರೆ ಯಾವಾಗ ತನ್ನ ಚಾಣಾಕ್ಷ ನೀತಿಯ ಮೂಲಕ ಆರ್ಟಿಕಲ್ 370 ರದ್ದುಗೊಳಿಸಿ ಕಣಿವೆ ರಾಜ್ಯವನ್ನು ಸಂಪೂರ್ಣ ರೀತಿಯಲ್ಲಿ ಭಾರತದ ಭಾಗವಾಗಿಸಿತ್ತೋ ಇಡೀ ಚಿತ್ರಣವೇ ಬದಲಾಯಿತು. ಇಂದು ಜಮ್ಮು ಮತ್ತು ಕಾಶ್ಮೀರ ರಾಷ್ಟ್ರೀಯ ಏಕತೆ ಮತ್ತು ಆರ್ಥಿಕ ಪುನರುಜ್ಜೀವನದ ಹೊಸ ಮನ್ವಂತರವನ್ನ ಕಾಣ್ತಾ ಇದೆ. ಕಾಶ್ಮೀರವನ್ನ ಭಾರತದ ಮುಖ್ಯವಾಹಿನಿಗೆ ಸಂಪೂರ್ಣವಾಗಿ ಸೇರಿಸಿ ಅಲ್ಲಿನ ಜನರಿಗೆ ಸಮಾನ ಹಕ್ಕುಗಳು, ಅಭಿವೃದ್ಧಿ ಮತ್ತು ಭದ್ರತೆಯನ್ನು ಖಾತರಿಪಡಿಸುವ ಮೂಲಕ ನರೇಂದ್ರ ಮೋದಿ ಸರ್ಕಾರ 2019 ಆಗಸ್ಟ್ 5 ಕ್ರಾಂತಿಕಾರಿ ಹೆಜ್ಜೆಯನ್ನೇ ಮುಂದಿಟ್ಟು ಕಾಶ್ಮೀರವನ್ನ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಪಡಿಸ್ತಾ ಇದೆ. ಅಲ್ಲಿನ ಜನರ ಜೀವನವನ್ನ ಸುಧಾರಿಸ್ತಾ ಇದೆ. ಆದರೆ ಇನ್ನೊಂದು ಕಡೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಪರಿಸ್ಥಿತಿ ಅಕ್ಷರಶಃ ನರಕ ಸದೃಶವಾಗಿದೆ. ಆಗಸ್ಟ್ 5 ಶೋಷಣೆಯ ದಿನ ಎಂದು ಕರೆಯುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಬಗ್ಗೆ ಸುಳ್ಳು ನಿರೂಪಣೆಯನ್ನು ಹರಡಲು ಪ್ರಯತ್ನಿಸುವ ಪಾಕಿಸ್ತಾನ ತನ್ನ ವಶದಲ್ಲಿರುವ ಕಾಶ್ಮೀರವನ್ನು ಮೃತ್ಯುಕೂಪವಾಗಿಸಿದೆ. ಭಾರತದ ಜಮ್ಮು ಮತ್ತು ಕಾಶ್ಮೀರವು ಬೃಹತ್ ಹೂಡಿಕೆ, ಮೆಗಾ ಮೂಲಸೌಕರ್ಯ ಯೋಜನೆಗಳು ಮತ್ತು ಸಮಗ್ರ ಅಭಿವೃದ್ಧಿ ಯೋಜನೆಗಳಿಂದ ನಡೆಸಲ್ಪಡುವ ಆರ್ಥಿಕ ಪುನರುಜ್ಜೀವನಕ್ಕೆ ಒಳಗಾಗ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರ ದೀರ್ಘಕಾಲದ ನಿಶ್ಚಲತೆ, ವ್ಯವಸ್ಥಿತ ನಿರ್ಲಕ್ಷ್ಯ ಮತ್ತು ರಾಜ್ಯ ಪ್ರಾಯೋಜಿತ ಹಿಂಸಾಚಾರದ ಚಕ್ರದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೋದಿ ಸರ್ಕಾರವು ಸ್ಪಷ್ಟವಾಗಿ ಅಭಿವೃದ್ಧಿಯ ಮಾರ್ಗವನ್ನು ಆಯ್ದುಕೊಂಡಿದೆ. ಈ ಪ್ರದೇಶವನ್ನು ತ್ವರಿತ ಆಧುನೀಕರಣ ಮತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯ ಸಮಗ್ರ ಭಾಗವಾಗಿ ಪರಿಗಣಿಸಿ ಅದನ್ನು ಅಭಿವೃದ್ಧಿಯ ಕೇಂದ್ರವಾಗಿ ಪರಿವರ್ತಿಸ್ತಾ ಇದೆ. ರಾಷ್ಟ್ರೀಯ ರೈಲ್ವೆ ಗ್ರಿಡ್ಗೆ ಜಮ್ಮು ಕಾಶ್ಮೀರದ ಏಕೀಕರಣವು ಒಂದು ಮಹತ್ವದ ಹೆಜ್ಜೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಜನಾಬ್ ಸೇತುವೆಯಂತಹ ಇಂಜಿನಿಯರಿಂಗ್ ಅದ್ಭುತಗಳು ಕೇವಲ ರಚನಾತ್ಮಕ ವಿಜಯಗಳಲ್ಲ, ಅವು ಶ್ರೀನಗರ, ಜಮ್ಮು ಮತ್ತು ಭಾರತೀಯ ಉಪಖಂಡದ ವಿಶಾಲ ಮಾರುಕಟ್ಟೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಭೌಗೋಳಿಕ ರಾಜಕೀಯ ಸಾಧನಗಳಾಗಿವೆ. ಈ ರಾಷ್ಟ್ರೀಯ ರೈಲ್ವೆ ಏಕೀಕರಣವು ಆಧುನಿಕ ವಿಮಾನ ನಿಲ್ದಾಣ ಕೇಂದ್ರಗಳು ಮತ್ತು ವೇಗವಾಗಿ ವಿಸ್ತರಿಸುವ ಹೈಸ್ಪೀಡ್ ಎಲ್ಲಾ ಹೆದ್ದಾರಿಗಳ ಜಾಲ ಜಮ್ಮು ಮತ್ತು ಕಾಶ್ಮೀರದ ಭೂದೃಶ್ಯವನ್ನು ಬದಲಿಸಲಿದೆ. ಹೀಗಾಗಿ ಒಂದು ಕಾಲದಲ್ಲಿ ಭೌಗೋಳಿಕವಾಗಿ ಪ್ರತ್ಯೇಕವಾಗಿದ್ದ ಸಂಘರ್ಷದ ಗೂಡಾಗಿದ್ದ ಪ್ರದೇಶ ಇಂದು ಸಮಗ್ರ ಲಾಜಿಸ್ಟಿಕ್ಸ್ ಮತ್ತು ಆರ್ಥಿಕ ಕೇಂದ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ಇದು ಭಾರತದ ಬದ್ಧತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಕಾಶ್ಮೀರವನ್ನ ಕೇವಲ ರಾಜಕೀಯ ವಿಷಯವಾಗಿ ಅಲ್ಲ, ಬದಲಿಗೆ ರಾಷ್ಟ್ರದ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿ ನೋಡಲಾಗ್ತದೆ. ಹೀಗೆ ಆಗಸ್ಟ್ 5 ಭಾರತಕ್ಕೆ ಏಕತೆ, ಅಭಿವೃದ್ಧಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ಸಂಕೇತವೇ ಕಾಶ್ಮೀರದ ಜನರಿಗೆ ನಿಜವಾದ ಸ್ವಾತಂತ್ರ್ಯ, ನೆಮ್ಮದಿ ಮತ್ತು ಭದ್ರತೆಯ ದಾರಿಯನ್ನು ತೆರೆಯಿತು. ಆದರೆ ಇನ್ನೊಂದು ಕಡೆ ಭಾರತದಿಂದ ಬೇರ್ಪಟ್ಟಿರುವ ಪಾಕ್ ಅಧೀನದಲ್ಲಿರುವ POK ಮೃತ್ಯುಕೂಪದಲ್ಲಿ ನರಳುತ್ತಾ ಇದೆ.